यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘ ವತಿಯಿಂದ ಇವತ್ತೊಂದು ಡಿ ಸಿ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ದೇವೆ ನಾವು. ಈ ಮನವಿ ಕೊಡುವ ವಿಷಯ ಏನಂದರೆ, ವಿಜಯಪುರ ನಗರದಲ್ಲಿ LPG ಗ್ಯಾಸ್ ತೊಂದರೆ ಆಗ್ತಾ ಇದೆ ಆಟೋ ಚಾಲಕರಿಗೆ. ಈ ವಿಜಯಪುರ ನಗರದಲ್ಲಿ ಟೋಟಲ್ 4 ಪಂಪ್ಗಳಿವೆ LPG ಪಂಪ್. ಅದರಲ್ಲಿ ಒಂದೇ ಪಂಪ್ ಚಾಲು ಇದೆ, ಅದು ಗೋ ಗ್ಯಾಸ್. ಆದ ಕಾರಣ ನಾವು ಡಿ ಸಿ ಸಾಹೇಬ್ರಿಗೊಂದು ಮನವಿ ಕೊಟ್ಟಿದ್ದೇವೆ. ಯಾಕಂದರೆ ಇದು ನೆಕ್ಸ್ಟ್ 1 ತಾರೀಕು ಒಳಗಾಗಿ 4 ಪೆಟ್ರೋಲ್ ಪಂಪ್ ನಮಗೆ ಚಾಲು ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊಂಡಿದ್ದೇವೆ. ಈ 4 ಪಂಪ್ ಬಂದಾಗಿದ್ದ ಕಾರಣ ಏನಂದರೆ, ಒಬ್ಬರು ಗೋ ಗ್ಯಾಸ್ನವರು 80 ರೂಪಾಯಿ ಹಾಕ್ತಾ ಇದ್ದಾರೆ, ಪ್ರೈಮ್ ಫ್ಯೂಲ್ದವರು 95 ರೂಪಾಯಿ ಹಾಕ್ತಾ ಇದ್ದಾರೆ, ನೈರಾ ಪೆಟ್ರೋಲ್ ಪಂಪ್ದವರು 100 ರೂಪಾಯಿ ಹಾಕ್ತಾ ಇದ್ದಾರೆ, ಇಟ್ಕಿ ಪೆಟ್ರೋಲ್ ಪಂಪ್ದವರು 78 ರೂಪಾಯಿ ಹಾಕ್ತಾ ಇದ್ದಾರೆ. ಅದಕ್ಕೆ ನಾವು ಡಿ ಸಿ ಸಾಹೇಬ್ರಿಗೊಂದು ಮನವಿ ಮಾಡ್ಕೊಂಡೇವಿ. ಎಲ್ಲ ಮಾಲಕರು ಪೆಟ್ರೋಲ್ CNG LPG ಪಂಪ್ನವ್ರು ಕರೆದ ಕಿಸ್ನ ಒಂದು ಮೀಟಿಂಗ್ ತೊಗೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲರಿಗೆ ಒಂದೇ ನಿಗದಿತ ದರ ಮಾಡಿಕೊಡುವಂತ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ. ಯಾಕೆ ಇವರೇ ಹೆಚ್ಚಿಗೆ ಮಾಡಿದ್ದಾರೆ ಅಥವಾ ಮೇಲಿನ ಬಂದವರು? ಇಲ್ಲ, ಇವರೇ ಹೆಚ್ಚಿಗೆ ಮಾಡಿದ್ದಾರೆ. ಮ್ಯಾಲಿನ ನಂತರ ಪಂಪ್ಗಳು, ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಯಾವುದೂ ಆದೇಶ ಮಾಡಿಲ್ಲ, ಅವರು ಹೊರತುಪಡಿಸಿಲ್ಲ. ಯಾಕಂದ್ರೆ ಇದು ಗ್ಯಾಸಿನ ದರ ಹೆಚ್ಚಾಗಿದೆ ಅಂತ ಅವರು ರಾಜ್ಯ ಸರ್ಕಾರ ಏನೂ ಹೇಳಿಲ್ಲ ಇನ್ನೂವರೆಗೂ. ಆದರೆ ಇವರು ಮೇಲೇನೆ ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧ ಏನು ನಡೆದಿಲ್ಲ, ಆ ಕಾರಣದಿಂದ ಇವರು ಈ ಥರ ರೇಟ್ ಏರಿಸ್ತಾ ಇದ್ದಾರೆ, ಮನ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ. ಮೇಲಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಏನೂ ಆದೇಶ ಅದೇ ಕಡಿಮೆ ಮಾಡ್ಯಾರ. ಅದ್ರ ಇದನ್ನು ಆದ್ರೆ ಗ್ಯಾಸ್ ಅಂತ ಇವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೇಳಿದರೆ ನಮ್ಮ ಕಡೆ ಇನ್ನೂ ಸ್ಟಾಕ್ ಇದೆ, ಆದರೆ ಯಾವುದೂ ತೊಂದರೆ ಆಗಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ವಿಜಯಪುರ ನಗರ ಅಂತ ಅಲ್ಲ, ಎಲ್ಲ ಉತ್ತರ ಕರ್ನಾಟಕದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಇದು LPG ಗ್ಯಾಸ್ ರೇಟ್ ಏರಿಸಿದ್ದಾರೆ ಇವರು. ಈಗ ನೀವು ಹೇಳ್ತಾ ಇದ್ದೀರಿ ದರ್ಬಾರ್ ಅವರು ಗ್ಯಾಸ್ ಹಾಕ್ತಾ ಇದ್ದಾರೆ. ದರ್ಬಾರ್ ಯಾಕೆ ಸಿಗ್ತಾ ಇದೆ ಗ್ಯಾಸ್? ಇವರು 300 ಪಂಪಿಗೆ ಯಾಕೆ ಸಿಗ್ತಾ ಇಲ್ಲ? ಇವರು ನಮಗೆ ಅನ್ಸೋ ಮಟ್ಟಿಗೆ ಇವರು ಬೇಕಾದ್ರೆ ತರೋದಿಲ್ಲಾಗ್ಯಾರ. ಯಾಕಂದ್ರೆ ಇವರಿಗೆ ನಾವು ಹೋಗಿ ಒಂದು ಸ್ವಲ್ಪ ಕನ್ಸಿಡರ್ ಮಾಡಿದ್ದೇವೆ. ಇವ್ರಿಗೆ ಎಲ್ಲರೂ ಅವರು 70 ರೂಪಾಯಿ 80 ರೂಪಾಯಿ ಹಾಕ್ತಾ ಇದ್ದಾರೆ, ನೀವು 100 ರೂಪಾಯಿ ಯಾಕೆ ಹಾಕ್ತಾರೆ ಅಂತ ನಾವು ಕೇಳಿದಾಗ ಇವ್ರು ಏನು ಹೇಳ್ತಾರೆ, ನಾವು ನಿಮಗೆ ಕರೆದಿಲ್ಲ, ನೀವು ಬಂದ್ಕಿಂತ ಹಾಕೋರಿ ಅಥವಾ ಬಿಡ್ರಿ, ಅದು ನಮಗೆ ಸಂಬಂಧ ಇಲ್ಲ, ನಮ್ಗೆ ಇಷ್ಟು ರೇಟ್ ಅದಕ್ಕೆ ಇವ್ರು ಹೇಳ್ತಾರೆ. ಅದ್ರ ಸಂಬಂಧ ನಾವು ಒಂದು ಸ್ವಲ್ಪ ಇವ್ರ ಜೊತೆ ಒಂದು ಸ್ವಲ್ಪ ತಕರಾರು ಮಾಡಿದ್ದೀವಿ. ಆದ ಕಾರಣ ಇವ್ರು ಗ್ಯಾಸ್ ಇಟ್ಟಾರನ್ನು ನಮಗೊಂದು ಸ್ಟಾಕ್ ಅಂತೀರಿ ನೀವು? ಸ್ಟಾಕ್ ಇದೆ. ಅವ್ರ ಮನ್ಸಿಗೆ ಬಂದಾಗ ಮಾಡ್ತಾ ಇದ್ದಾರೆ ಅವರು. 100 ರೂಪಾಯಿ ಕೊಟ್ರೆ ಹಾಕೊಂಡು ಹೋಗಿ ಹಾಕೊಂಡು ಹೋಗ್ರಿ, ಕಡಿಮೆ ಬೆಳೆದ್ರೆ ಹಾಕೋದಿಲ್ಲ. ಅದ್ರ ಜಿಲ್ಲಾಧಿಕಾರಿಗೆ ಏನ್ ಹೇಳ್ತಾರೆ? ಅದೇ ಚರ್ಚೆ ಮಾಡ್ತೀನಿ ಅಂದಾರ, ಅವ್ರಿಗೆ ಆಗ್ರಹ ಮಾಡ್ತೀನಿ ಅಂದಾರ. ಅವ್ರು ಎಲ್ಲರಿಗೂ ಕರೆಸಿ ಫುಡ್, ಈಗ ನಾವು ಈಗ ಫುಡ್ ಆಫೀಸರ್ಗೆ ಒಂದು ಹೋಗಿ ಮನವಿ ಕೊಡ್ತಾ ಇದ್ದೇವೆ. ಅವ್ರಿಗೆ ಒಂದು ಮನವಿ ಕೊಟ್ಟ ಅವ್ರಿಗೆ ಒಂದು ಮನವಿ ಮಾಡ್ಕೊತಿದ್ದೇವೆ. ಈಗ ಗೋ ಗ್ಯಾಸ್ ಹತ್ರ ಅಲ್ಲಿ ಏನೋ ದರ್ಬಾರ್ ಪಂಪ್ ಅದಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ ಹತ್ರ ಆಟೋ ಹಚ್ಚಿ ಅಲ್ಲಿ ಗ್ಯಾಸ್ ತೊಗೊಳಕತ್ತಾರ, ಮತ್ತು ಅವ್ರು 200 ರೂಪಾಯಿ ಅಷ್ಟೇ ಹಾಕಕತ್ತಾರ. ಎಲ್ಲರೂ ಬೇಕಾ ಹೇಳಿ ಎಲ್ಲರಿಗೂ ಬರ್ಬೇಕು? ಎಲ್ಲರಿಗೂ ಬರ್ಬೇಕಂತ ಅವ್ರು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಕ್ಯೂನ ಲೈನ್ ನೋಡಿದ್ರೆ ಭಾಳ ಇನ್ನೊಂದು 600ದಿಂದ 700 ಆಟೋ ಅಲ್ಲಿ ಇವ್ರು ಹಚ್ಚಿರ್ತಾರೆ. ಅದಕ್ಕೆ ಈಗ ಇವ್ರಿಗೆ 300 400 ಗ್ಯಾಸ್ ಇವ್ರಿಗೆ ಹಾಕಿದ್ರೆ ಅಂದ್ರೆ ಹಿಂದಿನವ್ರಿಗೆ ಗ್ಯಾಸ್ ಸಿಗುದಿಲ್ಲ. ಆದ ಕಾರಣ ಇವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಸಿಗಲಿ ಅಂತ 200 ರೂಪಾಯಿ ಗ್ಯಾಸ್ ಹಾಕ್ತಾ ಇದ್ದಾರೆ. ನಿನ್ನೆ ಸುದ್ದಿ ಮಾಡಿದ್ರು ನಮ್ಗೆ ಅವ್ರ ಆಟೋ ಚಾಲಕರು ಹೇಳ್ತೀವಿ, ಯಾರು ನಮ್ಗೆ ಸಹಾಯ ಮಾಡ್ತಿಲ್ಲ, ಬಹಳ ಕಷ್ಟದಲ್ಲಿ ಇದೀವಿ ನಾವು. ನೋಡಿ, ಎಲ್ಲರೂ ನಿಮ್ಗೂ ಗುರ್ತಿದೆ, ನಿಮ್ಮ ಮಾಧ್ಯಮ ಮುಖಾಂತರ ನಾವು DC ಸಾಹೇಬರು DSP ಸಾಹೇಬರು ತಗೊಂಡು 3 ತಾಸು ನಾವು ವಿಜಯಪುರ ಒಳಗೆ ತಿರುಗಾಡಿದ್ವಿ. ನಿಮ್ಮ ಮಾಧ್ಯಮ ಮುಖಾಂತರ ನಾವು ಎಲ್ಲರಿಗೂ ಹೇಳಿದ್ದೇವೆ, ನಮ್ಮ ಜೊತೆ ಬಂದು ಕೂಡ್ರಿ, ಇದು ಮಾಡ್ರಿ ಅಂತ. ಈಗ 1 ವರ್ಷ ಆಯ್ತು ನೀವು ನೋಡ್ತಾ ಇದ್ದೀರಿ, ನಮ್ಮ ಉತ್ತರ ಕನ್ನಡ ಆಟೋ ರಿಕ್ಷಾ ಚಾಲಕ ಸಂಘದಿಂದ ಎಷ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಯೂನಿಯನ್ ಎಷ್ಟು ಆಕ್ಟಿವ್ ಇದೆ ಅನ್ನೋದು ನಿಮ್ಮ ಮಾಧ್ಯಮದವ್ರಿಗೂ ನಿಮ್ಮ ಮಿತ್ರರು ನಿಮಗೂ ಗುರ್ತಿದೆ. ಆದ್ರೆ ನೀವು ಅವ್ರಿಗೆ ಈ ಕ್ವಶನ್ ನೀವು ಅವ್ರಿಗೆ ಕೇಳಬೇಕಾಗಿತ್ತು. ಡ್ರೈವರ್ಗಳಿಗೆ, ಹಳ್ಳಿ ಡ್ರೈವರ್ಸ್ ಹೋಗಿರಿ ಇಲ್ಲ ಅನ್ಕೇಶ್ ಕೇಳ್ಬೇಕ್ರಿ ನೀವೇ. ಹಳ್ಳಿ ಡ್ರೈವರ್ಸ್ಗಳು ಏನದಾರಲ್ಲ, ಅವ್ರು ನಮ್ಮ ಜೊತೆ ಕಾಂಟ್ಯಾಕ್ಟ್ ಅದಾರ. ಈಗ ಇವರು ಹೊಸದಾಗಿ ಡ್ರೈವರ್ ಬಂದಾರ, ಇವ್ರಿಗೆ ಯೂನಿಯನ್ದವ್ರು ಯಾರು ಅದಾರ, ಯೂನಿಯನ್ ಯಾರಿದೆ, ಈ ವಿಜಯಪುರ ಒಳಗೆ ಎಷ್ಟು ಯೂನಿಯನ್ ಅದಾವ ಇವ್ರಿಗೆ ಗುರ್ತಿಲ್ಲ. ಈಗ ಇವರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಾಗ್ತದೆ ಗ್ಯಾಸಿಂದು. ಈಗ ಏನು ಬೇಕಾದ್ರೆ ಇವ್ರು ಹೇಳ್ಬಹುದು. ನೋಡ್ರಿ, ನಮಗೆ ಎಷ್ಟು ಜನ ನಮಗೆ ಕಾಲ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ನಾವು ಹೋಗಿ ನಾವು ಕೆಲಸ ಮಾಡ್ಕೊಡ್ತಾ ಇದ್ದೇವೆ. ನಿಮ್ಗೂ ಗುರ್ತಿದೆ, ನಿಮ್ಮ ಅವ್ರ ಸಮಸ್ಯೆ ನಮಗೆ ಗುರ್ತಿಲ್ಲ. ಈಗ ನಮಗೆ ಗೊತ್ತಾಗಿದ ನಂತರ ಈಗ ಮೊನ್ನೆ ನಾವು ನಮ್ಮ ಪದಾಧಿಕಾರಿಗಳು ಶಾಹಿದ್ ಇನಾಮದಾರ್ ಅನ್ಕಿಸ್ ನಾವು ಗೋ ಗ್ಯಾಸ್ ಅಂತ ಕಳ್ಸಿದೀವಿ. ಆದ್ರೆ ಇವ್ರು ಹೋಗಿ ಅವ್ರಿಗೆ ಬಿಲ್ ಕೇಳಿದ್ರು. ಬಿಲ್ ಕೇಳಿದ ತಕ್ಷಣ ಅವ್ರು ಏನಂದ್ರು, ನಮ್ಮ ಆಟೋ ಚಾಲಕರು ಇವ್ರಿಗೆ ಏನಂದ್ರು, ಈಗ ಅವ್ರು ನಮಗೆ ಗ್ಯಾಸ್ ಹಾಕಾಕ್ತಾರೆ, ನೀವು ಈ ಥರ ತಕರಾರು ಅವ್ರ ಜೊತೆ ಮಾಡಾಕಿದ್ದಾರೆ, ನಮಗೆ ಗ್ಯಾಸ್ ಹಾಕೋದಿಲ್ಲ, ಅದಕ್ಕೆ ನೀವು ಇಲ್ಲಿಂದ ಹೋಗಿಬಿಡ್ರಿ ಅನ್ಕಿಂತ ಇವ್ರು ಕಳ್ಸಿದ್ರು. ಆಟೋ ಚಾಲಕರ ಕಳ್ಸಿದ್ರು ಇವರಿಗೆ. ಈಗ ನಾನು ನಮ್ಮ ಗೋ ಗ್ಯಾಸ್ ದರ್ಬಾರ್ ಶೆಡ್ಜಿ ಏನಿದಾರಲ್ಲ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಯೂನಿಯನ್ ಪರವಾಗಿ. ಯಾಕಂದ್ರೆ ಈಗ ವಿಜಯಪುರ ಒಳಗೆ 3 ಪೆಟ್ರೋಲ್ ಬಂಕ್ಗಳು ಬಂದಿದ್ದಾವೆ, ಗ್ಯಾಸ್ ಪಂಪ್ಗಳು ಬಂದಿದ್ದಾವೆ. ಆದ್ರೂ ಇವರು ನಮಗೆ ಎಷ್ಟು ನಮ್ಮ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಯೂನಿಯನ್ ವತಿಯಿಂದ ನಮ್ಮ ಎಲ್ಲ ಆಟೋ ಚಾಲಕರು ಮಾಲಕರ ವತಿಯಿಂದ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. उत्तर कन्नड़ ऑटो रिक्शा चालक मालक संघ विजयपुर जिला अध्यक्ष नूर अहमद इनामदार। अस्सलाम वालेकुम, नमस्कारಗಳು।
देखो साहब, सब पूरे हमारे बीजापुर के ऑटो रिक्शा ड्राइवर को समझाना है कि सिर्फ खाली मैं ऑटो रिक्शा हमारे ड्राइवर जो हैं तो बीजापुर के ओनर्स है, इनको खाली मैं समझाना है कि मैं देखो 26 साल से मैं गाड़ी चला रहा हूँ, तो मुझे नहीं मुँह कैसे करके मुझे बातें सुनाते रहते हैं क्या काम करे क्या नहीं कर को, और क्या काम करें क्या नहीं अल्लाह बेहतर जानता है। और हमारे श्री हमारे राज्य अध्यक्ष के श्री शेखरैया मठपति सर उन्होंने क्या हम लोग हेल्प कर रहे हैं क्या नहीं, ये अल्लाह बेहतर जानता है। और इसके अंदर सब साथ देने वाला को मालूम है कि क्या काम करते हैं का। और खाली सिर्फ ऑटो वाले को खाली क्या हो बैठे आजकल खाली नामा रखने बैठे, क्या करे साहब तुम यूनियन वाले क्या करे, तुम संघ वाले क्या करे। अरे भाई पहला आओ, पहला यूनियन से, पहला आपको संघ से, पहला तुम ज्वाइंट हो, पहला मेंबरशिप बनो, उनसे मुलाकात करो, उसके बाद में बैठ को डिस्कस करो। कहे तो उसके बाद में क्या है नहीं, जब पूरी एक ताकत होते हैं। अब सब छोड़ को हमें घर में बैठ को मोबाइल में खाली में देखे न्यूज़ है, देखो यूँ करा देखा, देखो यूँ बोला देखा, ये क्या फायदा नहीं होता इसमें। क्या है नहीं, एक लकड़ी को कौन भी तोड़ता, 10 लकड़ियाँ को तोड़ना रहा तो उसे ताकत होना पड़ता है, रट्टे में पहला ताकत होना पड़ता है, वो सब नहीं होता। इसके बारे में सब जन मिला को पहला एक होने की देखो, एक ताकत बने कर बोले तो पूरे जन मिला को हमें काम करने आता। तो उसके बारे में मैं रिक्वेस्ट कर दूं कि हमारे उत्तर कर्नाटक में राज्य अध्यक्ष जो हमारे बने जिला अध्यक्ष हमारे नूर इनामदार जो हैं, इनसे आको मिलो, मजे आको मिलो, आको पहला मेंबरशिप बनो, पहला संघ के मुद्दे यूनियन के मुद्दे पहला मेंबरशिप लो। ऐसे वैसे खाली मुंह पो खाली बातें सुना को फायदा लेने वाले वैसा पीछे नको लोगों काम कर लेने करा। तो सुबह हमारे ऑटो वाले के पास बोले तो आओ आको पूरी दिन मिला एक को मेंबरशिप वाला जॉइंट हो, बातें सुनाने वाले वो सुनाते कि नहीं, उनके ऊपर था छोड़ो, क्योंकि तो मुझे तो कोई किसका डर नहीं, मुझे अल्लाह का डर है। क्या मेंबर बनाने का पैसे नहीं, तुमने कुछ भी नहीं, और कहते कि नहीं बोले 1.5 साल से मैं काम कर रही, ये पूरे महीने ये सब 1.5 साल से काम कर रही हैं। हमारे उत्तर कर्नाटक के ये पूरे संघ की तरफ से मैं नहीं में काम कर रहे हैं। तो 3 घंटे तक मैं डीएसपी साहब को मैं लिख फिरे, कौन ऐसा बुलाए कर बोली आगे डिस्को मिला कितने आए तो 15-20 जने, वो भी हमारे पूरे खास जो हैं जो काम करने की जो इंटरेस्ट होते हैं होते चाहते हैं। बाकी वाले क्या कहते हैं, जा रे बाजा राबने का जाम ना पहला राबने का ऐसे बातें करने वाली हैं। उसके बारे में सब बातें को करूँ, आपको पहला मेंबरशिप बनो, मेंबरशिप बन को क्या नहीं पहला ज्वाइंट हो को सब जने मिला के एक होकर ऐसा काम करेंगे। ये हमारे उत्तर कर्नाटक राज्य अध्यक्ष जो जिला अध्यक्ष जो हैं हमारे नूर इनामदार, इनके तरफ से क्या नहीं मैं पूरा काम कर ले जाएंगे। आओ आपको पूरे जने मेंबरशिप बनो। 2000 लोग और फिलहाल क्या है देखो 2 से 2.5 पूरा लोग पूरे ड्राइवर पूरे ज्वाइंट हुए हुई। अब अगे सब जने मिला है तो पूरी भी हमारी ताकत बढ़ती जाती, सब जने मिला कर आपको मेंबरशिप पे बनो। 10 तारीख के बाद में बड़ा फंक्शन है, और 10 तारीख के बाद एक बड़ा फंक्शन है, क्योंकि तो हमारे राज्य अध्यक्ष आने वाले हैं श्री शेखरैया मठपति सर उन्होंने आने वाले हैं। तो सब जने मिला कर आप जरा पहला तुम्हारा मेंबरशिप बनो और पहली फुर्सत में आपको पहला मुलाकात करो, क्योंकि तो अभी जितना भी काम कर रहे हैं आपको मिले एक साथ में जाको ताबड़तोड़ काम कर रहे हैं, कौन सा मेंबर जाको काम कर रहा है, इसके बारे में तुम्हें आपको पहली फुर्सत में मिलो। मेरा नाम मोहम्मद शाहिद हुसैन इनामदार। मुझे सुबह उनकी तरफ से कहने मैं कहने गुजारिश करता हूँ मकबूल अहमद मारन बसरे, मैं जो कहें पब्लिक को जो कहें मैं गुजारिश करता हूँ कि कहें हमारे साथ अगर हर पब्लिक अगर कहें सीना तान को अगर हमारा साथ ठहरी तो हर एक को अनुकूल होता है। इसके अंदर ऑटो वाला एक लाख क्या धड़ पड़े तो क्या है नहीं पब्लिक को फायदा नहीं मिलता, पब्लिक धड़ पड़ी तो ऑटो वाले को फायदा नहीं मिलता। दोनों हर एक में मिल को अगर लड़े बोले तो उसका क्या हर एक को मिलता। सामने वाले को बेचारा क्या है डर पता है तो जितनी हो सके क्या है हम कोशिश करके अपना क्या है मसला हल करना अगर हर एक क्या है नहीं ये होता है। लेकिन उसकी वजह से क्या है नहीं हर एक को तकलीफ हो रही, आने वाले दिनों में अभी ज़्यादा तकलीफ होने वाली है, अब कम तो नहीं होने वाली, अभी स्टार्ट है। अभी आते आते जितना क्या तकलीफ होती कि क्या है हर एक लोग क्या फांसी लगाने की नौबत आती है। वो नौबत आने से पहले हर एक मिल को अगर लड़े है तो हर एक को आसानी होती क्या है, हर एक को मदद मिलती है। MLA होंगे, MP साहब होंगे हमारे क्या है सिद्धरामैया साहब होंगे हमारे जो क्या है MP पटेल साहब होंगे क्या है सब जने मिल को हमारे DC साहब है, SP साहब है, ये सब जने मिल को क्या है हमारा हेल्प करे वो तो क्या है हर एक को मदद पहुँचती। इसके अंदर मदद को क्या है तुम सब क्या है हम क्या है साथ देखो हमारा क्या है हमारे क्या है होराट को क्या है सक्सेस कर क्या है मदद करो। ಆಟೋ ರಿಕ್ಷಾ ಯೂನಿಯನ್ ಎಲ್ಲ ಯೂನಿಯನ್ಗಳ ಪರವಾಗಿ ನಾನು ವಿಜಯಪುರ ಡೆವಲಪ್ಮೆಂಟ್ ಸೊಸೈಟಿಯ ಪ್ರೆಸಿಡೆಂಟ್ ಆಗಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ ಮನವಿ ಮಾಡಿಕೊಂಡಿದ್ದು ಏನೆಂದರೆ ವಿಜಯಪುರ ನಗರದಲ್ಲಿ 4 ಪಂಪ್ಗಳು LPGO ಇದೆ, ಅದರಲ್ಲಿ ಆ ಪಂಪ್ನವರು 3 ಪಂಪ್ ಏನದ ಬಂದಿಟ್ಟದ್ದು, 1 ಪಂಪ್ ಏನದ ಚಾಲೂ ಇದೆ। ಆ 1 ಪಂಪ್ನವರಿಗೆ ಅವ್ರ ಆಟೋ ರಿಕ್ಷಾ ಯೂನಿಯನ್ ವತಿಯಿಂದ ಅವರು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಈಗಾಗಲೇ। ಈಗ ಇನ್ನೂ 3 LPG ಪಂಪ್ನವರು ಯಾಕೆ ಬಂದ್ ಮಾಡ್ಯಾರ ಅನ್ನೋದು ಗೊತ್ತಾಗಲಾಗ್ತಿಲ್ಲ, ಅದು ಅವ್ರು ಏನು ಸಮಸ್ಯೆ ಆಗ್ಯದ ಏನಿಲ್ಲ ಅನ್ನೋದು ಅವರು ಮ್ಯಾಗಿನವರಿಗೆ ತಿಳಿಸಿ ಅದು ಏನೈತಿ ಅವ್ರ ಪಂಪ್ಗೆ ಬಂದಂಗೆ ಮಾಡ್ಕೋಬೇಕು ಅವರು। ಇದೊಂದು ನಮ್ಮದೊಂದು ಅವ್ರ ಕಡೆಯಿಂದ ಒಂದು ರಿಕ್ವೆಸ್ಟ್, ಯಾಕೆ ಬಂದ್ ಮಾಡ್ಯಾರ ಅನ್ನೋದು ಅವ್ರಿಗೆ ಗೊತ್ತದು, ಏನು ಅವರಿಗೆ ಜೊತೆ ಟೈಪ್ ಯಾರು ಆಗಿದ್ದಾರೋ ಪಂಪ್ ತರೋರು ಅವ್ರ ಜೊತೆ ಏನು ತಂದು ಸರಿಯಾಗಿ ಅವ್ರಿಗೆ ಕೊಡ್ಲಾಗತ್ತಿಲ್ಲೋ ಅಥವಾ ಅವರಿಗೆ ಏನು
ಆ ಆಟೋ ರಿಕ್ಷಾ ಚಾಲಕರು ಅವರಿಗೇನು ಸರಿಯಾಗಿ ದುಡ್ಡು ಕೊಡಲಾಗುತ್ತಿಲ್ಲೋ, ಇದು ಏನಾಗಿದೆ ಅನ್ನೋದು ಸರ್ಕಾರಿಗೆ ಅವರು ಕೇಳ್ಕೊಂಡು ಅವ್ರ ಪಂಪ್ನಲ್ಲಿ ದರ ಹೆಂಗೆ ದಿವಸ ಹೆಂಗೆ ರೀ ಅವರು ಪಂಪ್ನವರು ಆಟೋ ರಿಕ್ಷಾದವರಿಗೆ ಪಂಪ್ ಏನು LPG ಅವ್ರು ನೀಡ್ತಿದ್ರು, ಆ ಥರ ಪಂಪ್ನ ಮಾಲೀಕರಿಗೆ ಮತ್ತೆಲ್ಲ ಅವರ ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ಎಲ್ಲ ಮೊದಲೇ ಏನು ಥರ ನಡೆದಿತ್ತು ಆ ಥರ ಅವರಿಗೆ LPG ಆಟೋ ರಿಕ್ಷಾದವರಿಗೆ LPG ಗ್ಯಾಸನ್ನು ನೀಡಬೇಕಂತ ಈ ಒಂದು ವಿನಂತಿ ಮಾಡುತ್ತೀನಿ ನಾನು. ಮತ್ತು ಇನ್ನೊಂದು ಏನದ ಅಂದ್ರೆ ಎಲ್ಲ ಪಂಪ್ನವ್ರಿಗೆ ಹೇಳೋದೇನಪ್ಪ ಅಂದ್ರೆ ಒಂದೇ ರೇಟ್ ಇರ್ರಿ. ಯಾಕಂದ್ರೆ ಆಟೋ ರಿಕ್ಷಾದವರು ಭಾಳ ಜೀವನ ಅವ್ರು ಸಾಧಿಸ್ಬೇಕಂದ್ರೆ ಅವರಿಗೆ ಒಂದು 10 ರೂಪಾಯಿ 5 ರೂಪಾಯಿ ಜೋಡಣೆ ಮಾಡ್ಬೇಕಂದ್ರೆ ಅವ್ರು ಭಾಳ ಪರಿಸ್ಥಿತಿ ಗಂಭೀರ ಅದಾವೆ. ಅವರು ಸಾಯಂಕಾಲ ತನ ದುಡಿದು ಬಿಸಿಲು ಕಾಲ ಒಳಗೆ ಅವರು 200-300 ಪಗಾರ ಒಯ್ಬೇಕಂದ್ರೆ ಭಾಳ ಕಠಿಣ ಆಗಿಬಿಟ್ಟದಂಥ ಜೀವನ ಅವರು ಸಾಧಿಸ್ಲಿರ್ತಾರೆ. ಅದಕ್ಕೆ ನಾನು ಅವರಿಗೆ ಪಂಪ್ನವರಿಗೆ ಒಂದು ವಿನಂತಿ ಮಾಡಿಕೊಳ್ತೀನಿ ಅಂತಂದರೆ, ಅವರು ಸರಿಯಾದ ಒಂದು ರೇಟು ಅವ್ರಿಗೇನು ನಿಗದಿತ ದರ ಆಗಿದೆ ಆ ದರ ಏನದ ನಿಗದಿತ ದರದಲ್ಲಿಯೇ ಆ ಆಟೋ ರಿಕ್ಷಾ ಇನ್ನೊಂದವರಿಗೆ ಆಟೋ ರಿಕ್ಷಾದವರಿಗೆ ಏನದ ನೀಡಬೇಕಂತ ವಿನಂತಿ ಮಾಡಿಕೊಳ್ತೀನಿ. ಯಾಕಂದ್ರೆ ಬಡ ಜನರಿಗೆ ಹೊಟ್ಟೆ ಪಾಡಿಗೋಸ್ಕರ ಅವ್ರು ಮಾಡ್ತಿರ್ತಾರೆ. ಆ ಚಾಲಕರು ಕಲೆಕ್ಷನ್ ಮೇಲೆ ಆಟೋ ರಿಕ್ಷಾ ನಡೆಸ್ತಾರೆ, ಕೆಲವರು ಮಾಲಕರು ಇರ್ತಾರೆ. ಆದ ಕಾರಣ ಏನದ ಅಂಥವ್ರಿಗೆ ಏನದ ನೀವು ಹೊಟ್ಟೆ ಮೇಲೆ ಕಾಲಿಡೋದು ಕೆಲಸ ಮಾಡಬೇಡ್ರಿ. ಮತ್ತು ಇನ್ನೊಂದು ಸರ್ಕಾರಿಗೆ ಏನಪ್ಪ ನಾನು ಕೇಂದ್ರ ಸರ್ಕಾರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ, ನೀವು ಪಂಪ್ನವರಿಗೆ ಯಾಕೆ ಬಂದಾಗ್ಯದ ಎದಕ್ಕೆ ಅವ್ರಿಗೆ ಏನಂದ ಗ್ಯಾಸ್ ಬರಲಾಗತ್ತಿಲ್ಲ, ಅದಕ್ಕೇನೈತಿ ಇವ್ರಿಗೆ ಗ್ಯಾಸ್ ಸರಿಯಾಗಿ ಅವ್ರಿಗೆ ನೀಡಿದರೆ ಆಟೋ ರಿಕ್ಷಾದವರು ಎಲ್ಲರೂ ಹೋಗಿ ಪಾಳಿಯಕ್ಕಿಂತ ಮುಂಚೆ ಹೋಗಿ ಅವರು ತುಂಬ್ಕೊಂಡು ಏನದ ಅವರು ಹೋಗ್ತಾರೆ ಅಂತ ನಾವೊಂದು ಇದು. ಈಗ ಪಾಳಿ ನೋಡಿದ್ರೆ ಎಲ್ಲರಿಗೆ ಗಮನಕ್ಕೆ ಒಳಗದ. ಒಂದು ರಾತ್ರಿ ಏನದ ನೀವು ಗ್ಯಾಸ್ ಅಂಗಡಿ ಅಲ್ಲಿ ಗ್ಯಾಸ್ ಪಂಪಿನಲ್ಲಿ ಹೋಗಿ ರಾತ್ರಿ ನೋಡಿ, ನೀವು ರಾತ್ರಿ 1ಕ್ಕೆ 2ಕ್ಕೆ ಏನದ ಅಲ್ಲಿ ಹಾಸಿಗೆ ತೊಗೊಂಡು ಮಲ್ಕೋತಿದ್ದಾರೆ ಆಟೋ ರಿಕ್ಷಾ ಡ್ರೈವರ್ ಮತ್ತು ಮಾಲಕರು. ಯಾಕಪ್ಪ ಅಂದ್ರೆ ಇದೊಂದು 200-300 ರೂಪಾಯಿದು ಗ್ಯಾಸ್ ನಾವು ಹಾಕ್ಕೊಂಡ್ರೆ ಒಂದು 2-3 ದಿವಸರೇ ಹೋಗ್ಬಹುದಂತ ಉದ್ದೇಶದಿಂದ ಏನೈತಿ ಹಾಸಿಗೆ ತೊಗೊಂಡು ಅಲ್ಲೇ ಹೋಗಿ ಏನದ ಅವರು ಅಲ್ಲೇ ಮಲ್ಕೋತಿದ್ದಾರೆ. ಅದಕ್ಕೇನೈತಿ ತಮ್ಮಲ್ಲಿ ಮತ್ತೆಲ್ಲ ಪಂಪ್ನವರಲ್ಲಿ ಮತ್ತು ಎಲ್ಲ ಆಟೋ ಚಾಲಕರಲ್ಲಿ ನಾನು ವಿನಂತಿಕೊಳ್ಳೋದೇನೆಂದರೆ, ನೀವು ಆಟೋ ರಿಕ್ಷಾ ಏನದ ಸರಿಯಾಗಿ ಏನದ ಎಷ್ಟು ದುಡ್ಡಿದೆ ಆ ಥರನೇ ಅನ್ನೋದು ನೀವು ಏನದ ನಡೆಸುತ್ತಾ ಬಂದು. ಯಾಕಂದರೆ ಇದರಿಂದ ಎಲ್ಲರಿಗೊಂದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಏನದ ನೀವು ಮಾಡಾಕತ್ತೀರಿ. ಆದರೆ ಸಾರ್ವಜನಿಕರು ನಿಮ್ಗೇನದ ಯಾವತ್ತೂ ಏನದ ನಿಮ್ಮ ಜೊತೆಯಲ್ಲಿ ಇರ್ತಾರಂತ ಈ ಮೂಲಕ ನಾನು ನಿಮ್ಮರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।